ಯಾವ ಊರ ಯಜಮಾನ್ರದು? ಯಜಮಾನ್ರದ್ದು ಯಾವ ಊರು? ಚನ್ಮನಹಳ್ಳಿ ಗ್ರಾಮ. ತಗೊಬನ್ನಿ ಅದೇನದು ಎತ್ಕೊಬನ್ನಿ ಇಲ್ಲಿ. ಹಾಂ ಎತ್ಕೋಬೇಕು ಮೇಲೆ. ಏನಾಯ್ತು ಅದರಲ್ಲಿ? ಬಾಂಬ್ಗೆ ಮಿಕ್ಕೊಂಬಂದಿದೆ ಹೆಂಗೆ? ಇಲ್ಲ ಸ್ವಾಮಿ. ಬನ್ನಿ ಕೂತಿಲ್ಲ ಸ್ವಾಮಿ. ಇಷ್ಟ ಏನದು? ಇರ್ಲಿ ಅದೆಲ್ಲ ಬೇಡ ಕೂತ್ಕೊಳ್ಳಿ ಮೇಲೆ. ಯಾವ ದೇವ್ರು ಬಂತು? ಯಾವ್ದು ಕೇಳ್ಕೊಳ್ಳಿ ಬೇಗ. ದೇವ್ರು ಅಯ್ಯೋ ಬರ್ರಮ್ಮ ಕೇಳ್ಕೊಳ್ಳಿ ಬೇಗ. ಬರ್ರಿ ಆಶೀರ್ವಾದ ಕೊಡ್ತಾರೆ. ಕೇಳ ಬರ್ರಿ. ಯಾವ ದೇವ್ರು ಯಜಮಾನ್ರೆ? ಸಾವ್ಕಾರ್ರೆ ಅಣ್ಣವ್ರ ಎದನಿ ಬೇನೆ. ಯಾವ ದೇವ್ರು ಬಂದಿದ್ದು? ಎಷ್ಟು ದೇವ್ರುಗಳನ್ನ ನೋಡಿದೀನಿ ನಾನು. ನೋಡಿಲ್ಲ. ಕೂತ್ಕೊಳ್ಳಿ ಏನ್ ಹೆಸರು? ರಮೇಶ್. ಯಾವ ರಮೇಶ್? 96-97 ಹೆಂಡತಿ ಮಕ್ಳವ್ರ? ಹೆಂಡತಿ ಹೆಸರೇನು? ಪದ್ಮ. ಮಕ್ಳ ಹೆಸರೇನು? ಪುನೀತ್. ಎಷ್ಟೈತೆ ದುಡ್ಡು? ಐತೆ ಮನೆ ಕಟ್ಟಿದ್ವಿ. ಎಷ್ಟೈತೆ ದುಡ್ಡು? ಇವಾಗಿರೋದು ಒಂದು 20 ಇದೆ. ಏನ್ 20? ಮನೆ ಆಸ್ತಿ ಮನೆ ಜಮೀನ್ ತಗ. ಅಲ್ಲ ಎಷ್ಟು ದುಡ್ಡಿದೆ? ಟೋಟಲ್ ದುಡ್ಡು ಎಷ್ಟಿದೆ ನಿಮ್ಮ ಹತ್ರ? ದುಡ್ಡು 1,70,00,000. 1,70,00,000. ಯಾರ್ಯಾರಿಗೆ ಬೇಕು? ಹೌದಾ? ಎಲ್ಲಿಟ್ಟಿದ್ದೀರಾ ದುಡ್ಡೆಲ್ಲ? ಜೈಮುತ್ತು. ಮೋದಿಯವರು. ಏನಾಗಬೇಕು ಮೋದಿಯವರು? ಭಾರತ್ ಜೈ ಭಾರತ್, ಕನ್ನಡಾಚಾರ್ಯ ಜೈವನ್ ಅವರು ನಮಗೆ ಜಯ ಬಾರಿಸಿ ನಮಗೆ ಸರ್ಕಾರದಿಂದ ಏನ್ ಕೆಲಸ ಮಾಡ್ತಿದ್ರಿ ನೀವು? ಹೇಳದ್ ಕೇಳಿ. ಎಳ್ನೀರು ಹೊಡಿತಿದ್ರಾ? ಎಲ್ಲಿ ಹೊಡಿತಿದ್ರಿ? ರಾಮನಗರದಲ್ಲಿ. ಏನಕ್ಕೆ ಹಿಂಗೆ ಹುಚ್ಚು ತರ ರೋಡಲ್ಲಿ ಅಲಿತಿದ್ರಲ್ಲ? ಮತ್ತೆ ಬರ್ತಾ ಇದ್ದೆ ನಾನು. ನಿಮ್ ಕೈಗೆ ನಾನು ಗಾಡಿಗೆ ಹತ್ತಿರ್ಲಿಲ್ಲ. ಯಾಕೆಂದ್ರೆ ಎಷ್ಟು ಜನ ಕರೆದ್ರು ಗೊತ್ತಾ ನನಗೆ? ನಾವು ನೋಡದೆ ಮುಖ ನೋಡ್ತೀನಿ, ಯಾರು ಹೆಂಗಿದ್ದಾರೋ, ಯಾವ ಗಾಡಿ ಹೆಂಗ್ ಬರ್ತಾ ಇದೆ ಅಂತ. ಹಿಂದೆ ನನ್ನ ಬೆನ್ನಿಂದ ಕ್ಯಾಮ್ರಾ ಇದೆ. ಬೆನ್ನಿಂದನೇ ಕ್ಯಾಮ್ರಾ ಇದಾ? ಇವ್ರು ಬರ್ತಾ ಇದಾರೆ, ಇವನ್ಗೆ ಈ ತರ ಹೋಗ್ಬಾರ್ದು ಆಚೆಗೆ ಬಂದಾಗ ಅವರೇ ಕಾರಿಸ್ಕೊತಾರೆ. ಅವರೇ ನಮ್ಮ ಮನೆ ಹತ್ರ. ಈಗ ನನ್ನನ್ನ ಯಾವ ತರ ಕಂಡಿಡಿದೆ? ನಮಗ್ ಗೊತ್ತು. ಹೆಂಗ್ ಕಂಡಿಡಿದೆ? ನಾವು ತಲೆಯಲ್ಲಿ ಕಂಡಿಡ್ತೀವಿ. ತಲೆಯಲ್ಲಿ ಏನಿದೆ? ಯಾರ ಹಣ್ಣಲ್ಲಿ ಏನಿದೆ, ಯಾರ ಹಣ್ಣಲ್ಲಿ ಗಂಧ ಇದೆ. ಈಗ ನನ್ನ ಹಣ್ಣಲ್ಲಿ ಏನಿದೆ? ನನ್ನ ಹಣ್ಣಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನೇ ಇದಾನ? ತುಂಬಾ ವಿಷಯಗಳಿದೆ. ನಾನು ಇಲ್ಲೇ ನೋಡ್ಬೋದು ಸೂರ್ಯ ನಿನ್ ಮೇಲೆ. ನಾಳೆಯಿಂದ ಅಲ್ಲಿ ನೋಡಂಗೆ ಇಲ್ಲ. ಇಲ್ಲೇ ಬಂದು ನಾಳೆ ನೋಡ್ಕೊಳ್ಳಿ. ನಿಮ್ಗೋಸ್ಕರ ಪೂಜೆ ಮಾಡಿದ್ರೆ ನಾನು 3 ಗಂಟೆ ರಾತ್ರಿ ಪೂಜೆ ಮಾಡ್ತೀನಿ. ಏನೇನ್ ಪೂಜೆ ಮಾಡ್ತೀರಾ? ನಾವು ಮಾಡೋದು ನಮಗ್ ಗೊತ್ತು. ಏನ್ ಮಾಡ್ತೀರಾ ಗೊತ್ತಾಗಬೇಕಲ್ಲ ನನ್ಗೂ. ನೀವು ಇಷ್ಟೆಲ್ಲ ಮಾಡಿದ್ರೆ ಬಾಳೆಹಣ್ಣು, ಎಲೆ ಅಡಿಕೆ, ಕಡ್ಡಿ ಕರ್ಪೂರ ಅಷ್ಟೇ ನಂದು. ಅಷ್ಟ ಅಲ್ಲಿ ನೋಡಿಬೇಕು. ಅಲ್ಲಿ ಹಿಡ್ಗೆ ಹಾಕಿದ್ರೆ ಇಲ್ಲಿಗೆ ಬಂದ್ ಬಿಡ್ಬೇಕು. ನಮ್ದು ಕೃಷ್ಣಮೂರ್ತಿ ತೋಟ ಅಂತ ತಗೊಂಡಿದ್ದೀನಿ ನಾನು. ನಂದು ಅಲ್ಲಿ 12 ಎಕರೆ ಜಮೀನಿದೆ ನಂದು. ತಗೊಂಡಿದ್ರೆ ನಾನು ಈಗ ತಾತನಿಗೆ ನಿಮ್ ಮಂತ್ರ ಹಾಕಿದ್ರೆ ಕೂದಲು ಬರ್ತದ? ಬರಲ್ವಾ? ಯಾಕೆ ಬರಲ್ಲ ಬಿಡಿ ಸರ್. ಅದು ಬರೋದಿಲ್ಲ. ಅದು ಬರೋಕ್ಕೂ ಆಗೋದಿಲ್ಲ. ಅದು ಈಗ ನಾನಿಗೆ ಅಲ್ಲಿ ಈಗ ಇಷ್ಟಿದೆ, ಇದನ್ನ ಕುಯ್ಕೊಂಡ್ಬಿಡ್ತೀನಿ ನಾನು. ಸರಿ ಕಾಯ್ತದೆ ನೀವು. ಈಗ ಸರಿ ನಿಮ್ಮ ಬ್ಯಾಗಲ್ಲಿ ಏನೇನಿದೆ ತೆಗೀರಿ, ನೋಡ್ಬೇಕು. ಏನಿಲ್ಲ ಸರ್, ತೆಗೀರಿ ನೋಡೋಣ. ಏನಿಲ್ಲ ಸರ್, ನೋಡೋಣ ತೆಗೀರಿ. ಗಂಟು ಕಟ್ಕೊಂಡ್ ಬಂದಿ ಅಜ್ಜಿಗೆ ತೆಗಿಸಿ. ಅಜ್ಜಿ ಬೇಡ, ನೀವು ತೆಗೀರಿ ನೋಡೋಣ. ಗೊತ್ತಾಗಬೇಕಲ್ಲ ಜನಕ್ಕೆ ಏನಿದೆ, ಏನ್ ತಂದಿದ್ದೀರಾ ಅಂತ. ತೆಗೀರಿ, ಕ್ಲೀನಾಗಿ ತೆಗೀರಿ. ಏನಿಲ್ಲ ಸರ್, ಇಲ್ಲಿ ತೆಗೀರಿ. ಏನಿಲ್ಲ, ತೆಗಿಯಪ್ಪ ಗಂಟ. ನೋಡಿ ಸರ್ ಇಷ್ಟೇ. ಏನದು? ಏನು ನೋಡಿ ಸರ್, ಇಷ್ಟೇ ತರಕಾರಿ. ನೋಡಿ ಇಷ್ಟೇ ಇರೋದು. ನೋಡಿ ಸರ್, ತೆಗಿ, ಆಚೆ ತೆಗಿಯಲ್ಲ. ನೋಡಿ ಸರ್, ನೋಡಿ ಬದನೆಕಾಯಿ. ನೋಡಿ ಸರ್ ಇಷ್ಟೇನೆ ಸರ್ ಇರೋದು. ಏನಕ್ಕಿದೆಲ್ಲ? ಮನೆಗೆ ಸರ್. ಯಾರ ಮನೆಗೆ? ನೋಡಿ ಸರ್, ನೋಡಿ ಯಾರ ಆಶ್ರಮ ಸಿಕ್ಕು ಕೊಟ್ಬಿಡ್ತೀವಿ ಸರ್. ಆಶ್ರಮ ಸಿಕ್ಕ ನೋಡಿ ಅಷ್ಟೇ. ನೋಡಿ ಸರ್ ಏನಿದೆ, ಎಲ್ಲಿ ಸಿಕ್ತಿದೆಲ್ಲ? ಕಾಸು ಕೊಟ್ಟಿದ್ದೀನಿ ಸರ್ ಇದಕ್ಕೆ. ಯಾವ ನಮ್ಮ ಮಗ ಕಾಸು ಇಸ್ಕೊಂಡು ನೋಡಿ ಸರ್. ಎಲ್ಲ ಬೀದಿಲ್ ಬಿದ್ದಿರೋದು ಆಯ್ಕೊಂಡು ನೋಡಿ ಕಾಸು ಕೊಟ್ಟೆ ಅಂತೀಯ. ನೋಡಿ ಸರ್ ಏನೇನಿದೆ
ಏನಿಲ್ಲ ಸರ್ ಬಿಡಿ ಸರ್ ಇಲ್ಲ ಬಿಡಿ ಸರ್ ಅದೇನಿಲ್ಲ ಸರ್ ಬರೀ ಜರ್ಕಿನ್ ಬಿಡಿ ಸರ್ ಆಯ್ತು ಜರ್ಕಿನ್ ಆಗಿ ಆಯ್ತು ಬಿಡಿ ಸರ್ ಆಯ್ತು ಬಿಡಿ 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 ಸರ್ ಬಿಡಿ ಸರ್ ಬಿಡಿ ಇಲ್ಲ ಸರ್ ಬಿಡಿ ಸರ್ ಬಿಡಪ್ಪ ಇಲ್ಲಿ ಬಿಡು ಏನಿದು ಏನಿಲ್ಲ ಸರ್ ಏನಿಲ್ಲ ನೀವು ಇಟ್ಕೊಂಡಿದ್ದೀರಾ ಸರ್ ಬಾಯ್ ಮಾಡ್ಕೊತೀರಿ ಅಲ್ಲ ನಾನೇ ಕೊಡಿಲ್ಲಪ್ಪ ಇದ್ಯಾಕೆ ನೀನ್ ಮಡಿಕೊಂಡಿದ್ಯಾ ಅಡಿಕೆಕಾಯಿ ಕುಡಿಕ್ ಹೋಗಿದೆ ಸರ್ ಅಡಿಕೆಕಾಯಿ ಇದ್ರಲ್ಲಿ ಮೊಚ್ಚಲ ಕೊಡಗಲಿ ರೀ ಮೊಚ್ಚಲ ಅಡಿಕೆಕಾಯಿ ಕುಯ್ತಾರೇನ್ರಿ ಏನದು ಏನದು ದೇವ್ರು ಬತ್ತೈತೆ ಯಾವ ದೇವ್ರು ಹಿಂಗೆ ಗೊತ್ತಾಯ್ತು ಹಾಂ ಹಾಲಳ್ಳಿಲಿ ಕಟ್ಟಾಕ್ಬಿಟ್ರು ನಿನ್ನ ಅಡಿಕೆಕಾಯಿ ಕದಿಯಕ್ಕೆ ಹೋಗಿದ್ದೇನೆ ಅದಕ್ಕೆ ಕಟ್ಟಾಕಿರ್ತಾರೆ ಕಟ್ಟಾಕಿಲ್ಲ ಬಡ್ಗಲಿ ಆಮೇಲೆ ಏನಾಯ್ತು ಸುಮ್ಮನೆ ಇದ್ರು ಪೊಲೀಸರು ನಿಮ್ಮಂಗೆ ಫೋನ್ ಮಾಡಿದ್ರು ಪೊಲೀಸವ್ರು ಫೋನ್ ಮಾಡಿದ್ರು ಎಲ್ಲ ಫೋನ್ ಎಲ್ಲ ಐತೆ ಹೊಯ್ಸಳದವ್ರು ಫೋನ್ ಮಾಡಿದ್ರು ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ನಮ್ಮ ಸತೀಶ ಅಂತ ಈಗ ಅದಿರ್ಲಿ ಅದೆಲ್ಲ ಕತೆ ಬಿಡಿ ಇಲ್ಲಿ ಹೇಳೋದು ಪೂರ್ತಿ ಕೇಳಿಸ್ಕೋಬೇಕು ನಿಮ್ಮ ಊರು ಯಾವ್ದು ಹೇಳಿ ಕರೆಕ್ಟಾಗಿ ಮಾದಾಪುರ ಅಂಬಳಹಳ್ಳಿ ಮಾದಾಪುರ ಅಂಬನಹಳ್ಳಿ ಎಲ್ಲಿ ಬರುತ್ತದು ರಾಮನಗರ ಜಿಲ್ಲೆ ಹಾಂ ಕನಕಪುರ ಹಾಂ ತಾಲೂಕು ಆರೋಳಿ ತಾಲೂಕು ಹಾಂ ಇಷ್ಟೈತಲ್ವಾ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ ಅಲ್ಲಿ ಒಂದೇ ರೋಡ್ ಹೈವೇ ಹಾಂ ಹೈವೇಲಿ ರಾಮನಗರದಿಂದ ಒಂದೇ ರೋಡ್ ಹಂಪ್ ಸಿಕ್ಲಿಲ್ವಾ ಅಲ್ಲಿ ಹಂಸಿಲ್ಲ ಹಂಸಿಲ್ವಾ ಅಲ್ಲಿ ಡೈರೆಕ್ಟ್ ಒಂದೇ ರೋಡು ಮಾಗಡಿಯಿಂದ ಡೈರೆಕ್ಟ್ ಮಾಗಡಿಯಿಂದ ಟ್ರೈನು ಮಾಡಿಲ್ ಟ್ರೈನ್ ಐತಾ 7 ಗಂಟೆ ಕೇಳಿ ರೇ ಎಲ್ರಿ ಐತೆ ಮಾಡಿಲ್ ಟ್ರೈನು ನೋಡಿ ಬಿಡ್ದಿಗೆ ಬಂದ ಬಿಡ್ದಿಲ್ಲ ಐತೆ ಬಿಡ್ದಿಗೆ ಬಂದ ಅಲ್ಲ ಬಸ್ ಸ್ಟಾಪ್ ಐತೆ ಇಲ್ಲಿ ಬಿಡ್ದಿಗೆ ಬಂದ ಇಲ್ಲಿ ಇಳಿದ್ನ ಬಸ್ ಸ್ಟಾಪ್ ಇಲ್ವಾ ಅಲ್ಲಿ ಇಲ್ಲಿ ಇಳಿದ್ನ ಇಳಿದ್ರಿ ಇಲ್ಲಿ ಹಳ್ಳಿ ಮರ ಇದೆಯಾ ಕರೆಕ್ಟ್ ಇಲ್ಲಿ ಒಂದು ದೇವಸ್ಥಾನ ಇದೆಯಾ ಇಲ್ಲಿ ಬಂದ್ವಾ ಇಲ್ಲಿ ಬಂದ್ರೆ ಬೆಂಗಳೂರಿಗೆ ಹೋಗ್ಬೋದಾ ಬೆಂಗಳೂರಿಗೆ ಹೋಗಿಲ್ಲ ನಾನು ಅಲ್ಲಿ ಟ್ರಾಫಿಕ್ ಐತೆ ಅಲ್ಲಿ ನೀನು ಹೋಯ್ತಾ ಇದೆಯಾ ಇಲ್ಲಿ ಹೋಗ್ನಾ ಇಲ್ಲಿಂದ ಬಂದ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಇಲ್ಲಿ ಬಂದ ಆಯ್ತು ಬಿಡಪ್ಪ ಇಲ್ಲಿ ಆಯ್ತು ಬಿಡು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ವ್ಯಕ್ತಿ ನೆಲಮಂಗಲದ ಹತ್ರ ನಮಗೆ ಸಿಕ್ಕಿರ್ತಾರೆ ಸ್ಟೇಷನ್ ಲೆಟರ್ ಮಾಡಿ ಕರ್ಕೊಂಡ್ಬಂದಿರ್ತೀವಿ ಮಾನಸಿಕ ಅಸ್ವಸ್ಥರು ಅನ್ನೋದು 100% ಕನ್ಫರ್ಮು ಜೊತೆಗೆ ಎಳ್ನೀರು ವ್ಯಾಪಾರ ಮಾಡ್ತಿದ್ರಂತೆ ಮಂಡ್ಯದ ಹತ್ರ ಒಂದು ಹಳ್ಳಿ ಯಾವ ಊರು ಏನು ಅಂತ ನನಗೂ ಸರಿಯಾಗಿ ಉಂಬ್ರಳ್ಳಿ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಕಾಮಿಡಿ ಅನ್ಕೋಬೇಡಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನೋಡಿ ಬ್ಯಾಗಲ್ಲೇ ಮೊಚ್ಚು ಗಿಚ್ಚು ಎಲ್ಲ ಇಟ್ಕೊಂಡು ಓಡಾಡ್ತಿದ್ದಾರೆ ಸೊ ಇದು ಇವ್ರು ಇರೋ ಪರಿಸ್ಥಿತಿಗೆ ಯಾರಿಗಾರ ತೆಗೆದು ಹೊಡೆದ್ರು ಕೇಸ್ ಆಗಲ್ಲ ಆ ತರ ಪರಿಸ್ಥಿತಿ ಸೊ ಇವಾಗ ಸೇಫ್ ಆಗಿ ಮೊಜ್ನ ಕೂಡ ನಮ್ಮ ಹ್ಯಾಂಡ್ ಓವರ್ಗೆ ತಗೊಂಡಿರ್ತೀನಿ ಮತ್ತೆ ತರಕಾರಿ ಕೂಡ ನಮ್ಮ ಹ್ಯಾಂಡ್ ಓವರ್ಗೆ ತಗೊಂಡಿರ್ತೀನಿ ಏನಕ್ಕೆ ಬರ್ತದೆ ನಾವು ಈಗ ಒಂದು ಎಳ್ನೀರಲ್ಲಿ ಹೊಡಿಲೇಬೇಕು ಅದನ್ನ ಎಳ್ನೀರು ಸಿಗ್ಲಿಲ್ಲ ಅಂದ್ರೆ ಏನ್ ಹೊಡಿತೀರಾ ತೆಂಗಿನಕಾಯಿ ಹಂಗೆ ಯಾಕಂದ್ರೆ ತಾಯಿ ತಂಗಿದಿರ್ತಾರೆ ಎಲ್ಲ ಸಿಗ್ತಾ ಇರ್ತಾರೆ ಅದನ್ನ ನಾವು ಕುಮಾರಸ್ವಾಮಿ ಅವರಿಗೆ ಸಲಹೆ ಮಾಡಬೇಕು ಕುಮಾರಸ್ವಾಮಿ ಅವ್ರಿಗೆ ಏನ್ ಮಾಡ್ತೀರಾ ನಾವು ಅವ್ರ ಕಡೆಯಿಂದ ಸಲಹೆ ತರಬೇಕು ಅಲ್ಲಿಂದ ಇಲ್ಲಿಗೆ ತರ್ತೀರಾ ಸಲಹೆ ಆಯ್ತು ಹೇಳ್ತೀನಿ ನಾನು ಮಾತಾಡಿಸ್ತೀನಿ ಫೋನಲ್ಲಿ ಅವರಿಂದ ಇಲ್ಲಿ ಬರಬೇಕು DK ಶಿವಕುಮಾರ್ ಇಲ್ಲಿ ಬರಬೇಕು ಸುರೇಶ್ ಅವ್ರು ಬಿಟ್ಟಾಕಿ ಅವರು ಏನಿದ್ರು ಬಂಡೆ ಹೊಡ್ಕೊಂಡು ಅವ್ರಲ್ಲ ಅವ್ರದ್ದು ನಾನೇ ದುಡ್ಡು ಬ್ಯಾನ್ ಮಾಡಿಸಿದ್ವಿ ಯಾರು ದುಡ್ಡು ಬ್ಯಾನ್ ಮಾಡಿಸಿದ್ರಿ ಬಳ್ಳಾರಿ ಯಾರನ್ನ DK ಶಿವಕುಮಾರ್ ಅವ್ರೇನಾದ್ರು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ ಇದೇ ಸ್ನೇಹಿತರೆ ನಮಸ್ಕಾರ ನಾವು ತಮಾಷೆ ಅಷ್ಟೇನೆ ಕಾಮಿಡಿ ಸೊ ನೀವೆಲ್ಲ ನಗ್ಲಿ ಅನ್ನೋ ಕಾರಣಕ್ಕೆ ನಾವು ಆತರ ಮಾತಾಡ್ತೀವಿ ಅಷ್ಟೇ ಸೊ ಈ ವ್ಯಕ್ತಿ ಪರಿಸ್ಥಿತಿ ತಮ್ಗೆಲ್ಲ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ ಜೊತೆಗೆ ನನ್ನ ಒಂದು ಹೆಲ್ಪ್ಲೈನ್ ನಂಬರ್ 9686879752 ಇವರು ನೆಲಮಂಗಲ ಹತ್ರ ಇರೋ ನಮ್ಮ ಸೊಂಡೆಗುಪ್ಪ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀನಿ ಇವಾಗ ಸೊ ತುಂಬಾ ಕಷ್ಟ ಇದೆ ಮಾನಸಿಕವಾಗಿ ತುಂಬಾ ಅಪ್ಸೆಟೆಡ್ ಇದ್ದಾರೆ ಮತ್ತೆ ಒಳ್ಳೆ ಮನುಷ್ಯ ಅನ್ಸುತ್ತೆ ಪಾಪ ಏನೋ ವ್ಯಾಪಾರ ಗೀಪಾರ ಮಾಡ್ಕೊಂಡಿದ್ದ ಅನ್ಸುತ್ತೆ ಸೊ ಇವಾಗ ಈ ತರ ಪರಿಸ್ಥಿತಿ ಆಗಿರೋದ್ರಿಂದ ನೋಡಿ ಏನೇನೋ ಹಾಕೊಂಡು ಇದೆಲ್ಲ ಕಟ್ಕೊಂಡು ಏನಿದು ಗಂಟೆಲ್ಲ ಮಡಿಕೊಂಡಿದ್ಯಲ್ಲಪ್ಪ ಇಲ್ಲಿ ಇರ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ತಲುಪೋದು ತುಂಬಾ ಹೆಲ್ಪ್ ಆಗುತ್ತೆ ನೋಡಪ್ಪ ಈ ಮಚ್ಚನ್ನ ಸೇಫಾಗಿ ಎತ್ತಿಡಿ ತಗೋಲ್ಲ ಸೇಫಾಗಿ ಎತ್ತಿಡು ಮಣ್ಣು ಮಚ್ಚು ಅಜಯ್ ದೃಷ್ಟಿ ತೆಗೆ ಬೈರ್ಸಂದ್ರ ಅಂತೆ ಬೈರ್ಸಂದ್ರ ನಿನ್ ಮೊಮ್ಮಗ ಅಲ್ವಾ ವೆಂಕಟೇಶ ಅಕ್ಕು ಟೇಷನ್ ಮುತ್ತು
ಮುದ್ರಾಜ್, ಅಯ್ಯೋ ತೆಗಿ. ಮಂಜು, ಮಂಜ ಮಂಜು, ಜಂಪೇನಪಳ್ಳಿ. ಸೊ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಇವ್ರನ್ನ ಮನೆಗೆ ತಲುಪಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. So, ಇವತ್ತು ಇರೋವರೆಗೂ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ. ಊಟ ಮಾಡಿದ್ರಾ? ಊಟ ಮಾಡ್ತೀರಾ? ಮಲಗ್ಬೇಕಾ? ಆಯ್ತು, ಮಲಗೋದಕ್ಕೆ ಒಂಚೂರು ಅವಶ್ಯ ಮಾಡ್ಕೊಪ್ಪ. ಫಸ್ಟ್ ಸ್ನಾನ ಮಾಡಿ, ಆಮೇಲೆ ಊಟ ಮಾಡಿ. ಸ್ನಾನ ಮಾಡಿದೆ. ಎಲ್ಲಿ? ಹೊಳೆಯಲ್ಲಿ ಈಜು ಹೊಡ್ಕೊಂಡ್ಬಂದು. ಯಾವ ಹೊಳೆಯಲ್ಲಿ? ಒಂದು ಹೊಳೆ ಅಂದ್ರೆ ಯಾವ ಹೊಳೆಯಾಗಿರ್ಲಿ ಅದು. ನೆಲಮಂಗಲದಲ್ಲಿ ಯಾವ ಹೊಳೆ ಐತ್ರಿ? ಹನುಮಂತ ಆರ್ದಂಗ ಆಗ್ಬಿಡ್ತೀವಿ ನಾವು. ಎಲ್ಲಿಗೆ ನೋಡಿದ್ರು ಇದನ್ನ? ತೋಳಲ್ಲ, ಅದು ತೊಳೆ. ಇಲ್ಲಿ ಇದು ಅಷ್ಟು ಪವರ್. ನಾವು ಒಬ್ರು ಹೊಡೆದ್ರೆ 7 ಕಿಲೋ ಮೆಕ್ಕೆ ಎಲ್ಲಿ ಹೊಡಿತೀವಿ, ಯಾವ ಜಾಗದಲ್ಲಿ ಹೊಡಿತೀವಿ ಅಂತ ಅವ್ರಿಗೆ ಹುಷಾರು. ನನಗೆಲ್ಲ ಹೊಡೆದ್ಬಿಟ್ಟಿರ. ಇನ್ನು ಇವಾಗ ಏನು ಜೀವನದಲ್ಲಿ ಏನು ಕಂಡಿಲ್ಲ. ಚಿಕ್ಕದ್ರಲ್ಲಿ ಒಂದು ಕಾಯಿಗೋಸ್ಕರ 12,000 ರೂಪಾಯಿ ದಂಡ ಕಟ್ಟಿರ್ತಿದ್ವಿ. ಹೌದಾ? ಬರೀ ಒಂದು ಕಾಯಿಗೆ 12,000 ರೂಪಾಯಿ ದಂಡ. ಅವ್ರ ಅಪ್ಪನ ತಾವಿಗೆ ಹೋಗಿ ಅವ್ರ ಮಗನ್ ತಾವು 50 ಕೋಟಿ ಸಂಪಾದನೆ ಮಾಡುವಂತ ದುಡ್ಡು ಇದೆ. 50 ಕೋಟಿ ಅದೇ ಜಾಗ ನಾನು ತಗೊಂಡಿರೋದು. ಆಯ್ತು, ಒಳ್ಳೇದಾಗ್ಲಿ. ಇದು ಬಂದ್ರೆ 50 ಕೋಟಿ ಇಟ್ಕೊಂಡು ಎಂಜಾಯ್ ಮಾಡಿ. ಈಗ ನೀವು ಇಲ್ಲಿ ಇರ್ತೀರಿ ಅಂತೀರಿ. ಈಗ ನಾನು ಇಲ್ಲಿ 5 ನಿಮಿಷ ನಾನು ಇರಲ್ಲ. ಈಗ ಏನ್ ಮಾಡ್ತೀರಾ? ಯಾಕೆಂದ್ರೆ ನನ್ನ ಕಾಯ್ತಾ ಇದಾರೆ. ಅದ್ರಲ್ಲಿ ಜಲ್ದಿ ಹೋಗು ನೀನು ಅಲ್ಲಿಗೆ ಅಂತ. ಈಗ ರೋಡಲ್ಲಿ ಎಷ್ಟು ಜನ ಅದೇ ಅಂತ ಪಬ್ಲಿಕ್ ಅಲ್ಲಿ ನಡ್ರಿ. ಈಗ ತೋರಿಸ್ತೀನಿ ನಿಮ್ಮ ನೋಡಕ್ಕೆ. ಇಸ್ಪೀಟ್ ಆಡ್ಕೊಂಡು ಸಾಬ್ರು ಕಾಯ್ತಾ ಇದೆ. ಈಗ ಏನಂತ? ಎಲ್ಲೋದ ಅಂತ. ಇಸ್ಪೀಟ್ ಆಡಕ್ಕೆ ಈಗ ಅಲ್ಲಿ ಆಲ್ರೆಡಿ ಗೊತ್ತಾಯ್ತಾ ಇದೆ. ಇಸ್ಪೀಟ್ ಆಡಲ್ಲ. ನಾವ್ ಏನಿದ್ರು ಎಳ್ನೀರಿನ ವ್ಯಾಪಾರ, ಮಟನ್, ಬಿರಿಯಾನಿ ಅವರು ನಾವು. ಈಗ ನಾವು ಎಷ್ಟು 5 ದಿನ ಆಗಿದೆ ನಾನು ಊಟ ಮಾಡಿ. ಒಂದು ದಿನಕ್ಕೂ ನಾನು ಯಾರನ್ನೂ ಕೇಳೋದಿಲ್ಲ. 5 ದಿನ ಆಯ್ತಾ ಊಟ ಮಾಡಿ? ಬರೀ ಟೀ ಕಾಫಿ ನಮ್ದು ಅಷ್ಟೇ. ಹಣ್ಣು ಹಂಪಳ ಯಾವ ಹೋಟ್ಲಿಗೂ ಹೋಗಲ್ಲ ನಾನು. ಒಯ್ತಾ ಇರ್ತೀನ. ಖುಷಿ ಇರ್ತಾರೆ. ಈಗ ಗೊತ್ತಾ, ಖುಷಿ ಇದ್ರೆ ಕೊಟ್ರೆ ಈಸ್ಕೊ ತಿಂತೀನಿ, ಇಲ್ವಾ ಒಯ್ತಾ ಇರೋದಿಲ್ಲ. ಆಯ್ತು, ಒಳ್ಳೇದಾಗಲಿ. ಇದೊಂದೇ ಬಾಯಲ್ಲಿ ಬಂದಿದ್ದು ಸತ್ಯ. ಸೊ ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. 5 ದಿವಸ ಆಯ್ತಂತ ಊಟ ಮಾಡಿ. ಫಸ್ಟ್ ಅವ್ರು ಊಟ ಕೊಡೋಣ. ಸೊ ನಾವೇನೇ ತಮಾಷೆ ಮಾಡಿದ್ರು ಅದು ಈ ಒಂದು ಕ್ಷಣಕ್ಕೆ ನಿಮಗೆ ನಗಿಸ್ಬೇಕು ಅನ್ನೋ ಕಾರಣ ಬೇಟೆ. ರಮೇಶ್ ಕೆಂಪಣ್ಣ ತಾಲೂಕು ಇರ್ಪಲ್ಸ್ಪುರ ಹೋಬಳಿ ಕೊಡಂಬಳ್ಳಿ ತಾಲೂಕಲ್ಲಿ. ದಯವಿಟ್ಟು ಅವ್ರು ಹೇಳ್ತಿರೋ ಅಡ್ರೆಸ್ಸು, ಅವ್ರು ಹೇಳ್ತಿರೋದು ನಿಜಾನ ಸುಳ್ಳ ಗೊತ್ತಿಲ್ಲ, ಬಟ್ ಆ ಅಡ್ರೆಸ್ ತಲುಪೋವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಸರ್ಕ ಇದ್ರಲ್ಲಿ ಫುಲ್ಲು ಗೊಜ್ಜು ಮಾಡ್ಕೊಡ್ತೀನಿ. ಸ್ಪೆಷಲ್ ಗೊಜ್ಜು ತರಕಾರಿಯಲ್ಲಿ. ನೀವೇ ಮಾಡ್ಕೊಡ್ತೀರಾ? ರಾಗಿ ಮುದ್ದೆ ಮಾಡ್ತೀನಿ. ಹೌದಾ? ಸರಿ, ಹಂಗ ಸಾಯಂಕಾಲಕ್ಕೆಲ್ಲ ರೆಡಿ ಆಗ್ಬಿಡ್ರಪ್ಪ. ಉದ್ದಿರಕ್ಕೆ ಇಲ್ಲೇ ಮಾಡ್ತೀನಿ. ಏನ ತಿಂಡಿ ಕೊಡ್ಬೇಕು. ಅಲ್ಲಿ ಮಾಡಿದ್ರೆ 2 ಸೌದಲ್ಲಿ ಬೇರೆ ಕಿತ್ಕೊಳ್ಳಲ್ಲ ತಾನೆ ಯಾರಿಗೂ. ಇದು ಮಾತ್ರ ಕೊಯ್ತೀನಿ ಫಸ್ಟ್. ಇದು ಮಾತ್ರ ಕೊಯ್ತೀನಿ. ಆಯ್ತು. ರೈಲ್ವೆ ಗೇಟಲ್ಲಿ ನನ್ನ ಮಂಡ್ಯದಿಂದ ಎಣೆ ಆಫೀಸರ್ ಗೊತ್ತಾ? ಎದುರಿಸಿದ್ದೀನಿ. ಏನಂತ ಎದುರಿಸಿದ್ರಿ? ಏನಿಲ್ಲ, ಹೋದೆ ಸುಮ್ಮನೆ ಸ್ಟೇಷನ್ಗೆ ನಿಂತಿದೆ. ಎಣ ಬಂದಿರ್ಲಿಲ್ಲ ಅವ್ರಿಗೆ. ಹಿಂಗೆ ನಿಮ್ಮಂಗೆ ಎಣ ಬಂದಿರ್ಲಿಲ್ವಾ? ಎಣ ಬಂದಿತ್ತು. ಎಣ ಹೋಗಿದ್ದೆ ಒಳಗಡೆ. ಕುಂತಿದ್ರು. ಹಿಂಗೆ ನೋಡಿದೆ ವಾರ್ಡ್ ಒಳಗೆ ಹೊಂಟದೆ. ಸುತ್ತ ನೋಡಿದೆ ಬೈಟದಿಂದ. ನೋಡ್ಬಿಟ್ಟು ಏನು ಮಾಡೋದು ಬಂದಿರಲಿಲ್ಲ. ಬಾಡಿ ಇಲ್ಲಿಂದ ಎತ್ತಾಕಿದ್ನಲ್ಲ 2 ಬಾಡಿ ಮೇಲೆ ರೈಲ್ವೆಲಿ. ನಿಮಗೆ ಗೊತ್ತಿಲ್ಲ ಇನ್ನ. ಒಂದು ಬಿಚ್ಚಿದ್ರೆ ಬಾಂಬಿದೆ ಬಿಚ್ಚ್ರಿ ಬಾಂಬ್ ನೋಡ್ತಾರ. ಇದೆಲ್ಲ ನಾನು ಇವತ್ತರೆಗೂ ಬಾಂಬ್ ನೋಡಿಲ್ಲ. ತರಕಾರಿ ಇಟ್ಟಿದ್ದೀರಾ? ಬದನೆಕಾಯಿ ಬಾಂಬ್ ಇರ್ಬೋದು ಮೋಸ್ಟ್ಲಿ. ಎತ್ಕೊಂಡ್ಬಿಟ್ಟಾರೆ. ಬಾಂಬ್ ಎತ್ಕೊಂಡ್ಬಿಟ್ಟಿದ್ದೀರಾ? ಯಾರಿಗೆ ಎತ್ಕೊಂಡು ಬಾಂಬು? ಅಯ್ಯೋ, ಹೊಡೆದಾಯ್ತು. ಅಜ್ಜಿಗೆ ಒಂದು ಈರುಳ್ಳಿ ಬಾಂಬ್ ಹಾಕೋ ಹೇಳ್ತೀನಿ. ಬಾಂಬೆ ಸಿದ್ದ ಇರೋದಿದೆಲ್ಲ. ಅಯ್ಯೋ
ಹಿಂಗೆ ನಿಂತಿದೆ ಸೇರ್ ಬಿಡಲಿ ಹೋಗೋಣ ಗಾಳಿ ಮುಚ್ಕೊಂಡು ನೋಡಿದ್ವಿ ಎಂಟಿ ಬಿಟ್ಟಿದ್ವಿ ನಾನೊಂದಲ್ಲಿ ಸುಮ್ಮನೆ ಬಿಟ್ಟಿಯಾ ಇಷ್ಟೇ ಈಗ ಹಿಂಗಂತೆ ಆಯ್ತಪ್ಪ ಒಳ್ಳೇದಾಗ್ಲಿ ಇಷ್ಟೇ ಅಪ್ಪು ತರ ಹಿಂಗ ಅಂದ್ಬಿಟ್ಟು ಅಪ್ಪು ತರ ಹಿಂಗ ಇಷ್ಟೇ ಹಿಂಗ ಕೈ ಹಿಂಗ ಅಂದೆ ಹಿಂಗೆ ಹಾ ಎಷ್ಟು ಜನ ಕರ್ಕೊಂಡು ನಿನ್ ರೌಡಿಯಲ್ಲಿ ನೋಡ್ತಿದ್ದೆ ಎಷ್ಟು ಜನ ಕರ್ಕೊಂಡ್ ಬಂದಿದ್ರು ಯಾರು ಬಂದಿರ್ಲಿಲ್ಲ ಅದಕ್ಕೆ ಹಂಗಂದಿದ್ಯಾ ನೀನು ಅವ್ರೇನಂತ ಗೊತ್ತಾ ಬರ್ರ ಮಾರ್ನ ಅಂತ ಆಲೆ ಬಿಲ್ಡಿಂಗ್ ಆಲೆ ಅಪ್ಪಿಯರು ಆಲೆ ಮರಗಳು ಕಲಿತ್ಕೊಂಡ್ರೆ ಕಲಿತು ಜೇನ್ ಬೆಲ್ಟ್ ಹಾಕೊಂಡ್ ಕಲಿತು ಇದು ಆಮೇಲೆ ಏನಾಯ್ತು ಗೊತ್ತಾ ಇಲ್ಲಿ ಇತ್ತಲ್ವಾ ಇಷ್ಟೇ ಹಿಂಗ್ ಇಟ್ಕೊಂಡೆ ಹಿಂಗೆ ಇಷ್ಟೇ ಬದನೆಕಾಯಿ ಬಾಂಬ್ ಎಸ್ತಿರ್ತೀರಾ ಸೈಡ್ ಬರೋ ಹಂಗಾಗಿದ್ಯಾ ಮಕ್ಕಳವ್ರ ಕಡೆ ಅಲ್ಲಿ ವಯಸ್ಸಾಗಿರೋರು ಅವ್ರ ಪಾಕ್ಬಿಡ್ಯಾ ಸ್ವಾಮೀಜಿ ಅವರೇ ಯಾಕೆ ನಿಮ್ಮ ಹತ್ರ ಬರ್ತಾವಣ್ಣ ನನಗೆ ಹೋಗ್ಬಿಟ್ಟಿರ ಆಮೇಲೆ ರವಣ ಕಾಯಿ ಬಿಟ್ಟರು ಆಗಲ್ಲ ನನ್ನ ಕೈಲಿ ಆಗಲ್ಲ ನೀನ್ ಹಿಡಿಯಕ್ಕಾಯ್ತು ಅದೇ ಯಾವ ತರ ಲಾಕ್ ಆಯ್ತು ಈಗ ನನ್ನ ಕೈಲಿ ಆಗಲ್ಲಪ್ಪ ನನ್ನ ಕೈಲಿ ಆಗಲ್ಲ ಹಿಡಿಯಕ್ಕಾಗಲ್ಲ ಇವ್ನು ಹಿಂಗ್ ಮುರಿದ್ಬಿಟ್ರು ಭಯಾನಕ ಶಕ್ತಿ ಐತಪ್ಪ ಯಾರು ವಯಸ್ಸಾಗಿರೋದಿದ್ದು ಪಾರಿವಾಳ ಹೋಯ್ತು ಆಯ್ತು ಬನ್ನಿ ಆಯ್ತು ಬನ್ನಿ ಒಳ್ಳೇದಾಗ್ಲಿ ಕೈ ಮುಗಿರಿ ಯಾರಿವರು ಬೇಗ ಹುಷಾರಾಗ್ತೀರಾ ಬಿಡಿ ಬಂದ್ಮೇಲೆ ಹೌದಾಯ್ತು ಇಲ್ಲೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು ಫುಲ್ ಅಲ್ಲಿಂದನೇ ಬರ್ತಾಯಿದ್ದು ನಾನು ಏನಾಯ್ತು ಗೊತ್ತಾ ಮೂಟೆ ಬರ್ತಾ ಇದ್ದೆ ಅಲ್ಲಿ ಯಾರೋ ಒಂದು ಮಾತಾಡ್ಬಿಟ್ಟು ಹಂಗೆ ಹಂಗಂತ ಶಿಕ್ಷಣಕ್ಕೆ ನಾನೇನು ಮಾಡ್ದೆ ಗೊತ್ತಾ